ನಿಮ್ ಹಿಂದದ ಭಾಷಣಗಳು ತೆಗೆದು ನೋಡ್ರಿ, ನಿಮ್ ಜೊತೆ ಇರೋರು ಏನೇನು ಮಾತಾಡಿದ್ರೆ ಸ್ವಲ್ಪ ಹಿಂದದ ಭಾಷಣ ತೆಗೆದು ನೋಡ್ರಿ. ಅವರು ಬಾರಿಂದ ಮಾತಾಡ್ಯಾರ. ಹೈನುಗಾರಿಕೆಯನ್ನು ಅಂತ ಹೇಳಿ ಲಕ್ಷ್ಮಣ ಸಾಹೇಬ್ರ ಹೆಸರಿಲ್ಲ, ಸ್ವಲ್ಪ ತೆಗೆದು ನೋಡ್ರಿ. ಅಲ್ಲ, ಜೆಡಿಎಸ್ ನಾಗ ಇದ್ದಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೊಗಳಿದ್ರು ಅವರು ವೇದಿಕೆ ಮೇಲೆ. ಅಲ್ಲ, ಅದು ಹೇಳಿದ್ದೆ ಸಿದ್ದರಾಮಯ್ಯ ಜೆಡಿಎಸ್ ನಾಗ ಇದ್ದಾಗ ಸಿದ್ದರಾಮಯ್ಯ ಬಗ್ಗೆ ವರ್ಣನೆ ಮಾಡಿದ್ರು. ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ ವರ್ಣನೆ ಮಾಡಿದ್ರು. ಅದಕ್ಕೇನಿಲ್ಲ, ಅವ್ರು ನನಗೆ ಹಂಗ ಮಾಡ್ಕೊಟ್ಟಿದ್ರು. ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ಮಾಡ್ಕೊಟ್ಟಿದ್ರು. ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಾನು ಯಾರನ್ನ ಏನು ಮುಚ್ಕೊಂಡು ಹೇಳೋದಿಲ್ಲ. ಈಗ ಹೈನುಗಾರಿಕೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು 5 ರೂಪಾಯಿಗಳನ್ನ 1 ಲೀಟರ್ ಹಾಲಿಗೆ ಕೊಡಬೇಕು ಅಂತ ಈ ರಾಜ್ಯದಲ್ಲಿ ತಂದ್ರು. ಅವತ್ತು ಎಷ್ಟು ಜನ ಹಳ್ಳಿ ಜನ ಅವ್ರನ್ನ ಕೊಂಡಾಡಿರ್ ಗೊತ್ತಾ? 2 ರೂಪಾಯಿ ಅಲ್ಲ, ಎಲ್ಲ 5 ರೂಪಾಯಿ ಅಲ್ವಾ? ಇವ್ರು ಬಂದಿದ್ದ ಅಲ್ಲ, 2 ರೂಪಾಯಿ ಕೊಡಬೇಕು ಅಂತ ತಂದ್ರು. ಆ 2 ರೂಪಾಯಿಗೆ ಅಷ್ಟೊಂದು ಕೊಂಡಾಡಿರು. ಆದ್ರೆ ಸಿದ್ದರಾಮಯ್ಯನವರು ಅದನ್ನ 5 ರೂಪಾಯಿ ಮಾಡಿ ಒಂದ್ 2 ತಿಂಗಳದ ಏನೋ ಬಾಕಿ ನಿಂತಿದೆ. ನನಗೂ ಗೊತ್ತು, ನಮ್ಮ ಡೈರಿ ಸೆಕ್ರೆಟರಿ ಹೇಳ್ದ, ಅಣ್ಣ 2 ತಿಂಗಳಿಂದ ಬಂದಲ್ ಕನ್ನಡ ಇದ್ರ ಬಿಲ್ಲು ಅಂತ ಹೇಳ್ದ. ಅದನ್ನ ಕೊಡ್ಸೋಣ, ಬಡವರ ಬಗ್ಗೆ ಇರೋಂತ ಕಾಳಜಿ. ಅದನ್ನ ಹೈನುಗಾರಿಕೆಯನ್ನ ಇಲ್ಲದೆ ಹೋಗಿದ್ರೆ, ಇವತ್ತು ಹೈನುಗಾರಿಕೆ ಅನ್ನೋದು ಏನಾದ್ರು ಇಲ್ಲದೆ ಹೋಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಡವರು ಏನಾದರೂ ಗೊತ್ತಾ? ಬೆಂಗಳೂರಿಗೆ ಬಂದು ಅಡ ಇಡಬೇಕಾಯ್ತು. ಅಂತ ಪರಿಸ್ಥಿತಿ ಇತ್ತು ಇವತ್ತು. ಹೈನುಗಾರಿಕೆ ಇರೋದ್ರಿಂದ 4 ಹಸುಗಳನ್ನು ಸಾಕೊಂಡು, ಹಸುಗಳಿಂದ ಬಂದಂತ ಹಾಲನ್ನು ಹಾಕೊಂಡು, ಆ ಒಂದು ಬೋರ್ವೆಲ್ ನಲ್ಲಿ ತರಕಾರಿ ಬೆಳ್ಕೊಂಡು ಇವತ್ತು ತಮ್ಮ ಸುಖ ಜೀವನವನ್ನ ತರಕಾರಿನ ಹೀರೋ ಹೊಂಡದಲ್ಲಿ ಮಾರ್ಕೆಟಿಗೆ ತರ್ತಾರೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಬೆಳಿಗ್ಗೆ ಎದ್ರೆ ಹೀರೋ ಹೊಂಡ ಬೈಕು 100 ಬೈಕ್ ನಿಂತಿರ್ತವೆ ಮಾರ್ಕೆಟ್ ಹತ್ರ. ಏನ ಇಷ್ಟೊಂದು ನಿಂತವೆ ಅಂದ್ರೆ ಎಲ್ಲ ತರಕಾರಿ ಮಾರ್ಕೆಟ್ ಅಣ್ಣ. ಇವತ್ತು ತರಕಾರಿ ಹಾಕಿ ಬಂದರೆ ಆಟೋದಲ್ಲಿ ತರ್ತಾ ಇಲ್ಲ, ಎಲ್ಲ ಹೀರೋ ಹೊಂಡ ಬೈಕಲ್ಲಿ ತರ್ತಾರೆ. ಆ ರೀತಿ ಇವತ್ತು ತರಕಾರಿ ಮಾರುಕಟ್ಟೆನ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ, ಜೀವನ ನಡೆಸ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ಸ್ ಗ್ರಾಜುಯೇಟ್ಸ್ ನೀವೆಲ್ಲ ಬೋರ್ಗೆ ಒತ್ತಾಯ ಮಾಡಿದ್ರಿ. ನಿಜ, ಬೋರ್ ಕೊಡ್ಬೇಕು. ನಾನು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಬೋರ್ ಕೊಡಬೇಕು. ಅದರಲ್ಲೂ ಏನಾದ್ರೂ ನಿರುದ್ಯೋಗ ಸಮಸ್ಯೆಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ, ಎಲ್ಲ ವರ್ಗದ ನಿರುದ್ಯೋಗಿ ಪದವೀಧರರ ಸಮಸ್ಯೆ ಬಗೆಹರಿಬೇಕಾದ್ರೆ ಈ ಒಂದು ಬೋರ್ವೆಲ್ಗಳನ್ನ ಕೊಡಬೇಕು. ಅವರಿಗೆ 2 ಎಕರೆ 3 ಎಕರೆ ಜಮೀನು ಇರುತ್ತೆ. ಅವರ 3 ಎಕರೆ ಜಮೀನಲ್ಲಿ ಬೋರ್ ಕೊರ್ಕೊಂಡು ಅಲ್ಲಿ ಹಸುಗಳನ್ನು ಸಾಕೊಂಡು ತರಕಾರಿ ಬೆಳ್ಕೊಂಡು ನಿಜವಾಗ್ಲೂ ಇವತ್ತು ಎಷ್ಟು ಮಟ್ಟಿಗೆ ಆ ಸುಖ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಕಾರಣ. ನನ್ನ ಕ್ಷೇತ್ರಕ್ಕೆ ಬನ್ನಿ, 1-1.5 ಸಾವಿರ ಜನ ನಿರುದ್ಯೋಗಿ ಪದವೀಧರರು, ಎಲ್ಲಾ ವರ್ಗದ ಜನ, ಎಲ್ಲಾ ಜಾತಿಯ ಜನ ಹೈ ಕ್ಲಾಸ್ ಆಗಿ ಇವತ್ತು ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೋರ್ವೆಲ್ಗಳನ್ನ ಕೊಡಬೇಕು. ನಾನು ಮುಖ್ಯಮಂತ್ರಿಗಳ ಹತ್ರ ಹೇಳಿದೀವಿ, ಯಾವುದನ್ನೇ ನಿಲ್ಲಿಸಿ ಅಂತರ್ಜಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಆದ್ರಿಂದ ಈ ಬೋರ್ವೆಲ್ಗಳನ್ನ ಕೊಟ್ಟು ಅವರಿಗೆ ಬಹಳ ಸುಲಭವಾಗಿ ಬೆಳೆಯತಕ್ಕಂಥದ್ದು. ನಮ್ಮ ತರಕಾರಿ ಕಾಯಿಪಲ್ಯಕ್ಕೆ ಬಹಳ ಬೇಡಿಕೆ ಇದೆ. ಆ ಕಡೆ ಬಾಂಬೆ, ತಮಿಳುನಾಡು ಅಲ್ಲೆಲ್ಲ ಭಾರಿ ಬರ್ತಾರೆ ನಮ್ಮ ಹತ್ರ ಹರಾಜಲ್ಲಿ ತಗೊಂಡೋಗೋದಕ್ಕೆ. ಆ ತರಕಾರಿ ಮಾರುಕಟ್ಟೆಯನ್ನು ಮಾಡಿಕೊಂಡು ನಮ್ಮ ಜೀವನ ಸುಖ ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಬೋರ್ವೆಲ್ಗಳನ್ನ ನಿಲ್ಲಿಸಬೇಡಿ. ನಿರುದ್ಯೋಗಿಗಳಿಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು 10,000 15,000 ಮೂಟೆ ಹೊರ ಕೆಲಸ ಮಾಡಬೇಡಿ. ಇಲ್ಲೇ ಕೂರ್ಸಿ ಇದು ಕೊಡಲ್ಲ. ಇಲ್ಲೆಲ್ಲ ಬೆಂಗಳೂರಿಗೆ ಬಂದ್ರೆ ನಾವು ನೋಡ್ತೀವಲ್ಲ ಪಾಪ. ಮನೆ ದಿವಸ ಒಂದು ಗಾರ್ಮೆಂಟ್ಸ್ ಇದ್ಕೋ ನಮ್ಮೂರನು ಬಹಳ ಬೇಕಿದ್ ಮನುಷ್ಯ ಶಿಳ್ಳಿ ಹೊಡಿತಾವನೆ. ನಾನು ನೋಡ್ಬಿಟ್ಟು ನಾಚ್ಕೊಂಡು ಅಗಡಿಕೋ ನಿಂತ್ಕೊಂಡ. ಏನಪ್ಪ ಆಮೇಲೆ ನಾನೇ ಅಂತ ಗೊತ್ತಾಗಿ ಕೇಳಿದೆ, ಎಷ್ಟು ಕೊಡ್ತಾರಣ್ಣ ಸಂಬಳವ ಅಂದೆ. 15,000 ಅಂದ. ಅವನು ಶಿಳ್ಳಿ ಹೊಡಿತಾವನೆ. ಅವನು ಇಟ್ಟಿದ್ದು ಎಷ್ಟರ ಮಟ್ಟಿಗೆ ದೊಡ್ಡ ಶ್ರೀಮಂತ ಗೊತ್ತರ. ಆ ತರ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿಗೆ ಬರೋದನ್ನ ತಪ್ಪಿಸಿ ಅಲ್ಲೇ ಅವರ ಜೀವನವನ್ನು ಸಾಗಿಸ್ಲಿಕ್ಕೆ ನೀವೆಲ್ಲ ನಿಜವಾಗ್ಲೂ ಅವರಿಗೆ ಆರ್ಥಿಕವಾದಂತಹ ಸಂಕಷ್ಟವನ್ನ ತಪ್ಪಿಸ್ಲಿಕ್ಕೆ ಇಂಥ ಆರ್ಥಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಬಹಳ ಸುಲಭವಾಗಿ ಇವತ್ತಿನ ದಿವಸ ವ್ಯಾವಹಾರಿಕವಾಗಿರ್ತಕ್ಕಂಥ ವೃತ್ತಿಗಳನ್ನು ಮಾಡಲಿಕ್ಕೆ ನೀವು ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.